ನಮಸ್ಕಾರ. ಮೂಢ ಹಗರಣ ಈಗಾಗಲೇ ರಾಜ್ಯ ದೇಶ ಎಲ್ಲ ಕಡೆ ಮೂಢ ಹಗರಣದ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಹೈಕೋರ್ಟ್ ಆದೇಶ ಕೂಡ ಬಂದಿದೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲೂ ಕೂಡ ಒಂದು ಆದೇಶ ಬಂದಿದೆ. ಈ ಮೂಢ ಹಗರಣ ಬಂದ ಮೇಲೆ ನಮ್ಮ ರಾಜ್ಯದ CM ಸಿದ್ದರಾಮಯ್ಯವರ ಒಂದು ನಡವಳಿಕೆ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ನೀವು ಗಮನಿಸಿರ್ಬೋದು, ಚುನಾವಣೆ ಮುಂಚೆಯಲ್ಲಿ ಅನೇಕ ಬಾರಿ ಮಸೀದಿಗಳಿಗೆ ಭೇಟಿ ನೀಡ್ತಾ ಇದ್ದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಚುನಾವಣೆ ಆದಮೇಲೆ ಅವರೆಲ್ಲೂ ಕೂಡ ಮಸೀದಿಗಳಲ್ಲಿ ಕಾಣಿಸ್ಕೊಳ್ಳಲಿಲ್ಲ. ಅವರು ಅಧಿಕಾರಕ್ಕೆ ಬಂದು 16 ತಿಂಗಳಾಯ್ತು ಅಷ್ಟೇ. ಅಷ್ಟರಲ್ಲೇ ಒಂದು ವಾಲ್ಮೀಕಿ ಹಗರಣ ಆಯಿತು, ಜೊತೆಗೆ ಮೂಢ ಹಗರಣ ಆಯಿತು. ಅವರು ಮತ್ತೆ ಮಸೀದಿಗಳಿಗೆ ಹೋಗಲೇ ಇಲ್ಲ. ಕಾರಣ ಗೊತ್ತಿಲ್ಲ. ಅವರಿಗೆ ಮೊದಲಿದ್ದಂಥ ನಂಬಿಕೆ ಈ ಹಗರಣಕ್ಕೆ ಬಂದ ಮೇಲೆ ಮಸೀದಿಗಳ ಮೇಲೆ ನಂಬಿಕೆ ಬರಲೇ ಇಲ್ಲ. ಅದು ಬಿಟ್ಟು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಮಾಡಿದ್ರು, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದರು. ಗೊತ್ತಿಲ್ಲ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತಾರೆ. ಅಲ್ಲಿ ನಾವು ಮೀನು ತಿಂದು ಹೋಗ್ತೀವಿ, ದೇವ್ರು ಇದನ್ನೇ ತಿಂದು ಬನ್ನಿರಿ ಅಂತ ಕೇಳ್ತಾರೆ. ಮತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾರೆ. ಅಂದರೆ ಚುನಾವಣೆಗೆ ಮುಂಚೆ ಮಸೀದಿಗಳ ಮೇಲೆ ಇದ್ದಂಥ ನಂಬಿಕೆ ಅವರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಮೂಢ ಹಗರಣದಲ್ಲಿ ತಗಲಾಕೊಂಡ ಮೇಲೆ ಮಸೀದಿಗಳ ಮೇಲೆ ನಂಬಿಕೆ ಹೋಯ್ತಾ? ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜ್ಯದ ಗೌರವ ಉಳಿಬೇಕು ಅಂದರೆ, ರಾಜ್ಯದ 7 ಕೋಟಿ ಜನರ ಗೌರವ ಉಳಿಬೇಕು ಅಂದರೆ ದಯವಿಟ್ಟು, ಆಮೇಲೆ ಅನೇಕ ರಾಜಕಾರಣಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರು 40 ವರ್ಷದ ಶುದ್ಧ ರಾಜಕಾರಣಿ ಅಂತ ಹೇಳ್ತಾರೆ. 40 ವರ್ಷದಲ್ಲಿ ಅವರು ಯಾವುದೇ ರೀತಿ ಭ್ರಷ್ಟಾಚಾರ ಮಾಡಿಲ್ಲ, ಅವರು ಶುದ್ಧ ರಾಜಕಾರಣಿ ಅಂತ ಹೇಳ್ತಾರೆ. ಆಮೇಲೆ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ ಮೂಢ ಹಗರಣದಲ್ಲಿ ನಾನಿಲ್ಲ, ನಮ್ಮದೇನು ತಪ್ಪಿಲ್ಲ ಅಂತ ಹೇಳ್ತಾರೆ. ಆಗಲಿ, ನಿಮ್ಮದೇನು ತಪ್ಪಿಲ್ಲ ಅಂದರೆ, ನೀವು ಶುದ್ಧ ರಾಜಕಾರಣಿ ಅನ್ನೋದೇ ಆದರೆ ದಯವಿಟ್ಟು ನೀವೇನು ಈಗ ರಾಜ್ಯದ ಒಂದು ಆಡಳಿತ ಮಾಡ್ತಕ್ಕಂಥ ಪವಿತ್ರ ಒಂದು ಸ್ಥಾನ, ಅದು ಮುಖ್ಯಮಂತ್ರಿ ಸ್ಥಾನ, ದಯವಿಟ್ಟು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕಾರ ನೀಡಿ. ಆವಾಗ ನೀವು ಶುದ್ಧ ರಾಜಕಾರಣಿ ಅನ್ಕೊತೀರಾ, ಆಗ್ತೀರಾ ಕೂಡ. ಆಮೇಲೆ ನೀವೇನು ಹೇಳ್ತೀರಲ್ಲ ತಪ್ಪು ಮಾಡಿಲ್ಲ, ನಿಜ ನೀವು ತಪ್ಪು ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ರಾಜೀನಾಮೆ ಕೊಡಿ. ಏನು CBI ತನಿಖೆ ಇದೆಲ್ಲ, ಅದಕ್ಕೆ ನೀವು ಸಹಕಾರ ನೀಡಿ. ನೀವು ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತು ಮಾಡಿ. ಅದರಲ್ಲೇನಿದೆ, ನೀವು ರಾಜೀನಾಮೆ ಕೊಡಲ್ಲ ಅಂತೀರಾ, ನಾನೇನು ತಪ್ಪು ಮಾಡಿಲ್ಲ ಅಂತೀರಾ. ಮತ್ತು ನಿಮ್ಮನ್ನು ನಂಬೋದು ಹೆಂಗೆ? ಸುಳ್ಳು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ. ನೀವು ಅಧಿಕಾರದಲ್ಲಿದ್ದರೆ ದಾಖಲಾತಿಗಳನ್ನ ಮುಚ್ಚಾಕಲ್ಲ ಅನ್ನೋದಕ್ಕೇನು ಗ್ಯಾರಂಟಿ? ಸುಳ್ಳು ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ. ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೆ, ಅಧಿಕಾರದಲ್ಲಿದ್ದರೆ ತನಿಖೆ ಪಾರದರ್ಶಕವಾಗಿ ಖಂಡಿತ ಆಗಲ್ಲ. ಇದು ಸತ್ಯ. ನಿಮ್ಮ ಮೂಢ ಹಗರಣದಲ್ಲಿ ಸತ್ಯ ಹೊರಗಡೆ ಬರಬೇಕು ಅಂದರೆ, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅಂದರೆ ದಯವಿಟ್ಟು CM ಸ್ಥಾನಕ್ಕೆ ನೀವು ರಾಜೀನಾಮೆ ನೀಡಿ. ಶುದ್ಧ ರಾಜಕಾರಣಿ ಅಂತ ಏನು ನಿಮ್ಮನ್ನು ಹೇಳ್ತಾ ಇದ್ದಾರಲ್ಲ ಕಾರ್ಯಕರ್ತರು ಮತ್ತು ಅನೇಕ ರಾಜಕಾರಣಿಗಳು, ಆ ಶುದ್ಧತೆಯನ್ನು ದಯವಿಟ್ಟು ನೀವು ಉಳಿಸ್ಕೊಳ್ಳಿ. ಇದು ನಮ್ಮಿಂದ ಒಂದು ಕಳಕಳಿಯ ಮನವಿ. ಆಮೇಲೆ ನೀವು ಕೂಡ ಏನು ತಪ್ಪು ಮಾಡಿಲ್ಲ ಅಂತ ಇರಲ್ಲ. ಖಂಡಿತ ನೀವು ತಪ್ಪು ಮಾಡಿಲ್ಲ ಅನ್ನೋದೇ ಸತ್ಯ ಆದರೆ ದಯವಿಟ್ಟು ರಾಜೀನಾಮೆ ಕೊಡಿ, ತನಿಖೆಗೆ ಸಹಕರಿಸಿ, ನೀವು ಶುದ್ಧತೆ ಉಳಿಸ್ಕೊಳ್ಳಿ ಅಂತ ನಾವು ರಾಜ್ಯದ ಜನತೆಯ ಪರವಾಗಿ ಹಾಗೂ ಈ ರಾಜ್ಯದ ಪ್ರಜೆಯಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.